ಜಗತ್ ಪ್ರಸಿದ್ಧ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ. ಹೀಗಾಗಿ ಅರಮನೆ ಅಂಗಳದಲ್ಲಿ ಕೊನೆ ಹಂತದ ತಾಲೀಮು ನಡೀತಾ ಇದೆ. ಮೈಸೂರು ದಸರಾದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಇನ್ನಿರುವುದು 2 ದಿನ ಮಾತ್ರ. ಚಿನ್ನದ ಅಂಬಾರಿಗೇರಿ ಬರೋ ನಾಡದೇವತೆ ಅರಮನೆ ಅಂಗಳದಲ್ಲಿ ಜಂಬೂ ಸವಾರಿ ಹೊರಡಲಿದ್ದಾಳೆ. ಈ ಗತ ವೈಭವದ ಕ್ಷಣವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಲಕ್ಷಾಂತರ ಅಭಿಮಾನಿಗಳು ಕಾದು ಕೂತಿದ್ದಾರೆ. ಹೀಗಾಗಿಯೇ ಸಾಂಸ್ಕೃತಿಕ ನಗರಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಭ್ರಮ ಕ್ಷಣ ಕ್ಷಣಕ್ಕೂ ಡಬಲ್ ಆಗ್ತಿದೆ. ಸಂಜೆ ಆದ್ರೆ ಸಾಕು, ಇಡೀ ಅರಮನೆ ಅಂಗಳದಲ್ಲಿ ಜನಸಾಗರವೇ ಕಿಕ್ಕಿರಿದು ಸೇರ್ತಿದೆ. ಝಗಮಗಿಸೋ ಲೈಟಿಂಗ್ಸ್, ಯುವ ದಸರಾದ ಕಾರುಬಾರು, ಇದರ ಜೊತೆ ಬಾಯಿ ಚಪ್ಪರಿಸುವಂತೆ ಮಾಡೋ ಆಹಾರ ಮೇಳದ ಘಮಲಲ್ಲಿ ತೇಲಾಡ್ತಿದ್ದಾರೆ. ವರ್ಷದಿಂದ ವರ್ಷಕ್ಕೆ ದಸರಾ ವೈಭವ ದುಪ್ಪಟ್ಟಾಗ್ತಿದೆ. ಪ್ರವಾಸಿಗರ ಸಂಖ್ಯೆಯು ದಿನೇ ದಿನೇ ಏರ್ತಿದೆ. ಪ್ರತಿದಿನವೂ ಸಾವಿರಾರು ಮಂದಿ ಮೈಸೂರಿಗೆ ಬಂದು ಹೋಗ್ತಿದ್ದಾರೆ. ನಾಡಿದ್ದು ಇಡೀ ವಿಶ್ವವೇ ಕಾಯ್ತಿರೋ ಅದ್ಧೂರಿ ಜಂಬೂ ಸವಾರಿ ನಡೆಯಲಿದೆ. ಸಂಜೆ 4:45ರಿಂದ 5 ಗಂಟೆ 6 ನಿಮಿಷದ ಶುಭ ಕುಂಭ ಲಗ್ನದಲ್ಲಿ ಗಣ್ಯರು ನಾಡ ಅಧಿದೇವತೆಗೆ ಪುಷ್ಪಾರ್ಚನೆ ಮಾಡಲಿದ್ದಾರೆ. ಹೀಗಾಗಿ ಇಡೀ ಮೈಸೂರಲ್ಲಿ ಖಾಕಿ ಸರ್ಪಗಾವಲು ಹಾಕಲಾಗಿದೆ. ಅದರದ್ದು ರಿಹರ್ಸಲ್ ಅಂದರೆ ಸಿದ್ಧತೆ ಮತ್ತು ರಿಹರ್ಸಲ್ ಅವತ್ತಿನ ದಿನ ಏನಾದರೂ ಚೇಂಜಸ್ ಬೇಕಾಗಿತ್ತು ಅಥವಾ ಇವತ್ತಿನ ದಿನ ಏನಾದರೂ ಚೇಂಜಸ್ ಮಾಡ್ಕೋಬೇಕಿತ್ತು ಅಂತ ಹೇಳಿ ನಾವು ಇವತ್ತು ಒಂದು ರಿಹರ್ಸಲ್ ಮಾಡಿದ್ದೀವಿ. ಸೇಮ್ ಅಂಬಾರಿ ಹೊತ್ತ ಆನೆ ಬಂದಾಗ ಗನ್ ಶಾಟ್ ಏನು ಬರುತ್ತೆ ಮತ್ತು ಅವತ್ತಿನ ದಿನ ಗಾರ್ಡ್ ಆಫ್ ಆನರ್ ಏನು ಕೊಡ್ತೀವಿ ಅದರದ್ದು ರಿಹರ್ಸಲ್ ಏನು ಸಿದ್ಧತೆ ಇರುತ್ತೆ ಸೇಮ್ ಇವತ್ತು ಸಿದ್ಧತೆ ಅದೇ ಥರ ಮಾಡಿಕೊಂಡು ರಿಹರ್ಸಲ್ ಮಾಡಿ ಪ್ರಯತ್ನ ಮಾಡಿದ್ವಿ. ಜಂಬೂ ಸವಾರಿಗೆ ಕೌಂಟೌನ್ ಶುರುವಾಗಿರೋದ್ರಿಂದ ಕೊನೆ ಕ್ಷಣದ ತಾಲೀಮು ನಡೀತಿದೆ. 750 ಕೆಜಿ ತೂಕದ ಚಿನ್ನದ ಅಂಬಾರಿ ಹೊರುವ ಅಭಿಮನ್ಯು ಹಾಗೂ ಕುಮ್ಕಿ ಆನೆಗಳಾದ ಕಾವೇರಿ ಮತ್ತು ರೂಪ, ಅಶ್ವಾರೋಹಿ ದಳ, ಪೊಲೀಸ್ ಬ್ಯಾಂಡ್, ಪೊಲೀಸ್ ತುಕಡಿಗಳಿಗೆ ವರ್ಕೌಟ್ ಮಾಡಿಸುತ್ತಿದ್ದಾರೆ. ಪುಷ್ಪಾರ್ಚನೆ ಮಾಡುವ ಸ್ಥಳದಿಂದ ಗಜಪಡೆ ಹಾಗೂ ಅಶ್ವಾರೋಹಿ ದಳದ ಜೊತೆಗೆ ಪೊಲೀಸ್ ಬ್ಯಾಂಡ್ ಯಾವ ರೀತಿ ಸಾಗಬೇಕು ಅನ್ನುವುದರ ತಾಲೀಮು ಸಹ ನಡೆಯಿತು. ಅಭಿಮನ್ಯುವಿನ ಎಡಬಲದಲ್ಲಿ ಕುಮ್ಕಿ ಆನೆಗಳಾದ ಕಾವೇರಿ ಹಾಗೂ ರೂಪ ರಾಜಗಾಂಭೀರ್ಯದಿಂದ ಹೆಜ್ಜೆ ಹಾಕ್ತಿದ್ರೆ ನೋಡೋದಕ್ಕೆರಡು ಕಣ್ಣು ಸಾಲ್ತಿರ್ಲಿಲ್ಲ. ಒಟ್ನಲ್ಲಿ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದ್ದು ಅರಮನೆ ನಗರಿ ಮಧುವಣಗಿತ್ತಿಯಂತೆ ಝಗಮಗಿಸುತ್ತಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.